ಜೊತೆ ಜೊತೆಯಲ್ಲಿ ಅಲ್ಲಿ ನೋಡಿ ನಮ್ದು ಅಲ್ಲಿ ನೋಡಿದೆ ನೀನ್ ಆ ಕಡೆ ಹೋಗಿ ಕೂತ್ಕೋ ಆ ಕಡೆ ಹೋಗಿ ಕೂತ್ಕೋ ಅಂತ ನನ್ನನ್ನ ದೂರ ಹೋಗ್ಬಿಟ್ಟ. ಕ್ರಾಕ್ಸು ಇದಕ್ಕೆ ಹಾಕೋಬೇಕು ಅನ್ನೋದು. ಜೇಮ್ಸ್ ಬಾಂಡ್ ಐಲ್ಯಾಂಡಿಗೆ ಬಂದು 1 ನಿಮಿಷ ಹಾರ್ಟ್ ಅಟ್ಯಾಕ್ ಆಗೋಗ್ತಾ ಇತ್ತು. ಏನ್ ಹೇಳಿದ್ರು 100, 200, 500 ಬಾತ್ ಮೇಲೆ ಬಾತು. ನನಗೆ ಗೊತ್ತಿರೋದು ಒಂದೇ ಬಾತು, ವಾಂಗಿ ಬಾತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನನ್ನ ಹೇರ್ ಸ್ಟೈಲು, ನನ್ನ ಅವತಾರನ ನೋಡಿ ಶಾಕ್ ಆಗ್ಬಿಟ್ರ? ಶಾಕ್ ಆಗ್ಲಿ ಅಂತೇನೆ ನಾನು ಈ ವ್ಲಾಗ್ ಮಾಡ್ತಿರೋದು. ನೋಡಿ ನನ್ನ ಹೇರ್ ಸ್ಟೈಲ್ ಎಲ್ಲ ಏನು ನಿದ್ದೆಗೇನು ತೊಂದರೆ ಮಾಡಲಿಲ್ಲ. ಈ ಹೇರ್ ಸ್ಟೈಲು ಲಿಟ್ರಲಿ ಎರಡು ಜಡೆ ಅಷ್ಟೇ. ನಾವು ಇಲ್ಲಿಂದ ಹಾಕೋತಾ ಇದ್ವಿ, ಇದು ಇಲ್ಲಿಂದ ಹಾಕಿದ್ದಾರೆ. ಸೊ ಇವತ್ತು ಏನಪ್ಪ ಅಂತಂದರೆ ಡೇ 4 ಇನ್ ಫುಕೆಟ್. ಏನು ಮಾಡ್ತೀವಿ, ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಸೊ ಎಲ್ಲರೂ ಬರ್ತಾ ಇದ್ದಾರೆ ಪ್ರಜೆಗಳು. ಹಲೋ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎಲ್ಲರೂ ಹೇಗೆ ರೆಡಿ ಆಗಿದ್ದೀವಿ ಅಂತ ಕೆಳಗೆ ಇಳಿದಾದ್ಮೇಲೆ ತೋರಿಸ್ತೀವಿ. ಸೊ ಈಗ ಸದ್ಯಕ್ಕೆ ಎಲ್ಲರೂ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಇವತ್ತಿನ ಡೇ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಈ ವ್ಲಾಗ್ ಅಲ್ಲಿ ನೋಡಬಹುದು. ಇವತ್ತು ನಾವು ಬಂದಿದ್ದೀವಿ ಡಾಲ್ಫಿನ್ಸ್ ಬೇ ಅಲ್ಲಿ. ಸೊ ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದೆ. ಡಾಲ್ಫಿನ್ಸ್ ಎಲ್ಲ ಹಗ್ ಮಾಡುತ್ತೆ, ಕಿಸ್ ಕೊಡುತ್ತೆ, ಡ್ಯಾನ್ಸ್ ಮಾಡುತ್ತೆ, ಎಲ್ಲ ಮಾಡುತ್ತೆ, ಮಜವಾಗಿರುತ್ತೆ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಚಿಕ್ಕ ಅಯ್ಯೋ ಅದು ಚಪ್ಪಳ ತರ್ತದೆ. ಬಿಡ್ಡಿಂಗ್ ಮಾಡ್ತಾ ಇದಾರೆ. ಡಾಲ್ಫಿನ್ ಪೇಂಟಿಂಗ್ ಮಾಡಿರೋಂಥದ್ದು. ಓಹೋ ಓ ಅಣ್ಣ ಫುಲ್ ರಿಚ್. ಎಷ್ಟು 2000 ಬಾತ್ಗೆ 2000 ಬಾತ್ಗೆ ಡಾಲ್ಫಿನ್ ಪೇಂಟಿಂಗ್ ಮಾಡಿರೋದನ್ನ ಕೊಡ್ತಾ ಇದಾರೆ. ಓ ಮೈ ಗಾಡ್. ಅವ್ರ ಮಗಳಿಗೋಸ್ಕರ ಪ್ರೀತಿ ತಂದೆ ತಾಯಿ ಪ್ರೀತಿ ಅಂದ್ರೆ ಹಿಂಗಿರುತ್ತೆ. ಪ್ರೀತಿ
ನೋಡಿ ಡಾಲ್ಫಿನ್ಸ್ ಲವ್ ಮಾಡ್ತಾ ಇದೆ. ಲವ್ ಲವ್ ಯು ಇಲ್ಲಿ ಇಲ್ಲಿ. ಡಾಲ್ಫಿನ್ ಶೋ ಅಂತೂ ಬೇರೆ ಲೆವೆಲ್ ಆಗೇ ಇತ್ತು. ಸಖತ್ತಾಗಿತ್ತು ನಿಜವಾಗ್ಲೂ. ಎಷ್ಟು ಖುಷಿ ಆಯ್ತು ಗೊತ್ತಾ, ಆ ಶೋ ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ, ಸೆಲ್ಫೀಸ್ ತಗೊಂಡ್ವಿ. ಅಯ್ಯಪ್ಪ, ಡಾಲ್ಫಿನ್ ಡ್ಯಾನ್ಸ್ ಅಂತೂ ಹೂಲೋ ಹೂಪ್ ಅಂತೆ, ಹಾಡು ಹೇಳೋದಂತೆ, ಪೇಂಟಿಂಗ್ ಮಾಡೋದಂತೆ, ಒಂದ ಎರಡ. ನಿಜವಾಗ್ಲೂ ನಾವು ಮನುಷ್ಯರೇ ಏನಾದರೂ ಹೇಳ್ಕೊಟ್ರೆ ನೆನ್ಪಿಟ್ಕೊಂಡು ಕರೆಕ್ಟಾಗಿ ಕೋಆರ್ಡಿನೇಷನಿಂದ ಮಾಡೋದೇ ತುಂಬ ಅಪರೂಪ. ಅಂಥದ್ರಲ್ಲಿ ಮಾತು ಬರ್ದಿರೋಂತಹ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತವೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಟ್ರೈನ್ ಮಾಡಿದವ್ರಿಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಈಗ ಡಾಲ್ಫಿನ್ ಶೋ ಆಯಿತು. ಈಗ ಬಂದಿರೋದು ಯಾವ ಜಾಗಪ್ಪ ಅಂತಂದರೆ ನಮ್ಮ ಕಾಡಿನ ರಾಜ ಹುಲಿ ಇರುವಂತಹ ಜಾಗ ನೋಡಿ, ಲಯನ್ ಲ್ಯಾಂಡ್ ಫುಕೇಟ್. ಈಗೆಲ್ಲ ಲಯನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇದು ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹೋಗಿ ನೋಡಿ ಮಜಾ ಮಾಡುವ. ಕ್ಯೂಟಿ, ಹಾಯ್ ಹೈ ಫೈ, ಹೈ ಫೈ. ವಾಟ್ಸ್ ನೇಮ್? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನೋಡಿ ನೋಡಿ, ಇಲ್ಲೆಲ್ಲ ಪುಟ್ಟ ಮರಿಗಳೆಲ್ಲ ಇರ್ತವೆ. ಈಗ ಜಸ್ಟ್ ಬೋರ್ನ್ ಬೇಬೀಸ್, 45 days ಬೇಬಿ, ಈ ಥರ ಎಲ್ಲ ಇರ್ತವೆ. ಹಾಗೆ ದೊಡ್ಡ ದೊಡ್ಡ ಲಯನಗಳು ಇರ್ತವೆ. ಎಲ್ಲ ನೋಡಿ ಒಂಥರ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಪ್ರಾಣಿಗಳನ್ನ ಮೀಟ್ ಮಾಡಿದ್ರೇನೆ ಒಂಥರ ಖುಷಿ. ಈಗೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಇವನು ನೋಡಿ ಲಯನ್ನ ಮೀಟ್ ಮಾಡೋದಕ್ಕೆ ಪರ್ಫ್ಯೂಮ್ ಎಲ್ಲ ಹಾಕೋತಾ ಇದ್ದಾನೆ. ಕಡೆ ಬಾಡಿ ಮಿಸ್ಟು ನನ್ನ ದೇವ್ರ ವಾಸ್ತಿಗೆ ಏತ್ಕೊಂಡ್ರೆ ಅದು ಬಾಡಿ ಮಿಸ್ಟ್ ಎಲ್ಲ ಹಾಕೋತಾ ಇದ್ದಾನೆ ಘಮ ಘಮ ಅಂತ. ಮನುಷ್ಯನ ಮೀಟ್ ಮಾಡಕ್ ಹೋದಾಗೂ ಹಾಕೋತೀಯ, ಪ್ರಾಣಿನ ಮೀಟ್ ಮಾಡಕ್ ಹೋದ್ರು ಹಾಕೋತೀಯ. ಅಯ್ಯೋ ನನ್ನ ಗಂಡನು, ಅಯ್ಯೋ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಈಗ ಐಶು ಟಿಕೆಟ್ ಕೊಡ್ತಾ ಇದ್ದಾಳೆ. ಟಿಕೆಟ್ ಹೋಗಿ ಕ್ಯೂಟ್ ಕ್ಯೂಟ್ ಲಯನ್ ಕಪ್ಸ್ ಎಲ್ಲ ಮೀಟ್ ಮಾಡೋಣ, ಆಟ ಆಡ್ಸೋಣ, ಹಾಲು ಕುಡಿಸೋಣ ಅದಕ್ಕೆ ಬಾಟಲಲ್ಲಿ. ಅದಕ್ಕೆ ನೋಡಿ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಕ್ಯೂಟ್ ಕ್ಯೂಟ್ ಲಯನ್ ಕಬ್ಸ್ನ ಮೀಟ್ ಮಾಡೋದಕ್ಕೆ ದೊಡ್ಡದು ಚಿಕ್ಕದು ಎಲ್ಲದೂ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಹಲೋ ನೋಡಿ, ಪುಟ್ಟ ಮಕ್ಕಳನ್ನ ಮೀಟ್ ಮಾಡಬೇಕು. ಹಲೋ, ಈಗ ತಾನೇ ಹುಟ್ಟಿರೋ ಮಕ್ಕಳನ್ನ ಮೀಟ್ ಮಾಡಬೇಕು ಅಂತಂದರೆ ನಾವು ಮನುಷ್ಯರಲ್ಲೂ ಅಷ್ಟೇ. ಪುಟ್ಟ ಮಗು ಹುಟ್ಟಿದಾಗ ಕೈ ತೊಳೆದು, ಕಾಲು ತೊಳೆದು, ಮುಖ ತೊಳೆದು ಫುಲ್ ಸ್ಯಾನಿಟೈಸ್ ಆಗಿ ಬರಬೇಕು.
ಸೊ ಇಲ್ಲಿನೂ ಅಷ್ಟೇ ಪುಟ್ಟ ಕಬ್ಸ್ ಅಲ್ವಾ, ಮರಿಗಳಲ್ವಾ, ನಾವು ಕ್ಲೀನಾಗಿರ್ಬೇಕು, ಸ್ಯಾನಿಟೈಸ್ ಮಾಡಬೇಕು ಅಂತ ಬಿಟ್ಟು ಇವಾಗೆಲ್ಲ ಕ್ಲೀನಾಗಿ ಕೈ ತೊಳಿಬೇಕು. ಸಿ ಚೆನ್ನಾಗಿ ತೊಳಿ, ಊರ್ ಕೊಳೆ ಎಲ್ಲ ಎಲ್ಲೇ ಇದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಚೆನ್ನಾಗಿ ತೊಳೆದ್ಯಾ? ಸೊ ಎಕ್ಸೈಟೆಡ್. ಅಂತಿದೆ ಮುಟ್ಟಬೇಕು ನೋಡ್ತಾ ಇದ್ರೆ ಎಷ್ಟು ಭಯ ಇದೆಯೋ ಅಷ್ಟೇ ಮುದ್ದಾಗಿದೆ. ಒಳಗೆ ಹೋಗ್ತಾ ಇದೀವಿ, ಎಲ್ಲರೂ ಹೋದ್ರು ಒಳಗೆ. ನೋಡಿ ನೋಡಿ, ಓಹೋ ವೈಟ್ ಲಯನ್ ಶೂಸ್ ಎಲ್ಲ ಬಿಚ್ಚಿ ಹೋಗ್ಬೇಕು. ಇಲ್ಲಿ ಫ್ಲಾಶ್ ಹಾಕಂಗಿಲ್ಲ, ಮಕ ಮುಟ್ಟಂಗಿಲ್ಲ, ಇದೆಲ್ಲ ಎಲ್ಲ ನೋಡಿ. ಅಂಡ್ ನಾಯ್ಸ್ ಎಲ್ಲ ಜೋರಾಗಿ ಮಾಡಂಗಿಲ್ಲ. ಕೆಳಗೆ ನಾಯಿ ಬರೋದು ನೋಡ್ರಿ. ನೋಡ್ರಿ, ಕೆಳಗೊಂದು ನಾಯಿ ಇದೆ, ಮೇಲೆ ಲಯನ್ನು. ಯಪ್ಪ, ಈ ರಿಲೇಶನ್ಶಿಪ್ನ ಏನಂತ ಹೇಳೋಣ, ಈ ಫ್ರೆಂಡ್ಶಿಪ್ನ ಏನಂತ ಹೇಳೋಣ. No comments. No comments. ದೊಡ್ಡ ಲಯನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಲುಕ್ ಅಟ್ ದಿಸ್. ಓ ಅಯ್ಯೋ, ಲುಕ್ ಅಟ್ ದಿಸ್ ಅಂದ ತಕ್ಷಣ ಏನ್ ರಿಯಾಕ್ಷನ್ ಕೊಡ್ತಾ ಗೊತ್ತಾ ಇದು. ಯಪ್ಪ ಯಪ್ಪ, ಲುಕ್ ಕೊಡ್ತಾರ ನೋಡ್ರಿ. ಲುಕ್ ನನ್ನ ಹೇರ್ ಸ್ಟೈಲ್ ನೋಡ್ಬಿಟ್ಟು ಅದಕ್ಕೂ ಗಾಬರಿ ಹೋಗಿದೆ. 1.5 ವರ್ಷಕ್ಕೆ ಸಿಮ್ಮರ್ ಹತ್ರ ಹೋಗ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಬಿಗ್. ಸಾಕಾಗಿರೋ ಸೈಜು. ಯಪ್ಪ, ಅದ್ರ ಪಾ ನೋಡ್ರಿ ಹೆಂಗಿದೆ. ಯಪ್ಪ, ಏನು ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದೆ ನೋಡಿ. ಈ ಪ್ರಾಣಿಗಳು ಮಲಗೋದು ನೋಡೋದೇ ಒಂಥರ ಖುಷಿ. ಎಷ್ಟು ಚೆನ್ನಾಗಿ ಮಲಗಿರ್ತಾರೆ ನೋಡಿ, ಎಷ್ಟು ಇನ್ನೋಸೆಂಟಾಗಿ, ಏನೂ ಗೊತ್ತಿಲ್ಲ, ಎಷ್ಟು ಆರಾಮಾಗಿ. ನಾನು ಬಿಟ್ಟು ಎಲ್ಲ ಹೋದ್ರು. ಬಾಯ್ 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 ಸಿಂಬಾ, ಬಾಯ್ 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 ಸಿಂಬಾ. ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಒತ್ತಿ ಅಂತ ಸಿಂಬಾ ಹೇಳ್ತಾ ಇದೆ. ಥ್ಯಾಂಕ್ ಯು ಸಿಂಬಾ, ಬಾಯ್ ಬಾಯ್. ದೊಡ್ಡ ಲೈನ್ ಎಲ್ಲ ಮೀಟ್ ಆಗಿದ್ದಾಯಿತು. ಈಗ ಪುಟಾಣಿ ಬೇಬಿ ಜಸ್ಟ್ ಬಾರ್ನ್ ಕ್ಯೂಟ್ ಪಪ್ಪೀಸ್ ಅಂತ ಇದ್ದೀನಿ, ಕಬ್ಸ್ನ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಪುಟ್ಟು ಬಾಟಲ್ ಕೊಡ್ತಾ, ಅದಕ್ಕೆ ಹಾಲು ಕುಡಿಸ್ಬೋದು, ಫೀಡ್ ಮಾಡ್ಬೋದು. ಅಯ್ಯೋ ಖುಷಿ ಆಗ್ತಿದೆ. ಸಾಧ್ಯ ಆದರೆ ಎತ್ಕೊಂಡು ಬಂದ್ಬಿಡ್ತೀನಿ ನನ್ನ ಮನೆಗೆ. ಆಯ್ತು, ಆಮೇಲೆ ಅಷ್ಟೇ. ಇದು ಬೇಬಿ ನರ್ಸರಿ. ಇಲ್ಲಿ ಪುಟ್ಟು ಕ್ಯೂಟ್ ಕಬ್ಸ್ ಇರ್ತವೆ. ಅದಕ್ಕೆ ಫೀಡ್ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದೀವಿ. ಅಲ್ಲಿ ನೋಡಿ, ಆಲ್ರೆಡಿ ಒಂದಷ್ಟು ಜನ ಮಾಡಿಸ್ತಾ ಇದ್ದಾರೆ. ಕ್ಯೂಟಾಗಿರ್ತವೆ, ಕ್ಯೂಟಾಗಿ. ಅಯ್ಯೋ ನೋಡಿ, ಹಾಲಿನ ಬುಡ್ಡಿ, ಮಕ್ಕಳಿಗೆ ಹಾಲು ಕುಡಿಸೋ ಬುಡ್ಡಿ. ಅಲ್ಲಿ ನೋಡಿ ಕೂಸು ಮರಿ.
ಮುದ್ದು ಮರಿ ಇಲ್ಲಿ ನೋಡಿ, ಇದೊಂದು ಕೂಸ ಮರಿ. ರೈ ಬನ್ನಿ. ನೋಡಿದ್ರಲ್ವಾ ಅಲ್ಲಿ ಕೆಳಗ್ ಮಲ್ಕೊಂಡಿತ್ತು ನೋಡಿ, ಅದೇ ಇವನು. ಇಲ್ಲಿ ನೋಡಿ ಗುಂಡು ಮಮ್ಮ. ಹಾಯ್ 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 ಖುಷಿ. ಹಾಯ್. ಅಯ್ಯೋ ಕ್ಯೂಟ್ ಕೊಂಡಿ, ಕ್ಯೂಟ್ ಕೊಂಡಿ ಅದಕ್ಕೆ, ಕ್ಯೂಟ್ ಕೊಂಡಿ. ಅಂತ ನೋಡಿ. ಕ್ಯೂಟ್ ಕೊಂಡಿ. ನೋಡಿ ನೋಡಿ ಕ್ಯೂಟಿ ಪೈನ ಮೀಟ್ ಮಾಡಕ್ ಬರ್ತಾ ಇದೀವಿ. ಸಾರಿ ಅಲ್ಲಿ ಬಂದ ಗುಂಡ ಬಂದ. ಹಾಯ್ ಕ್ಯೂಟಿ ಪೈ, ಹಾಯ್ ಕ್ಯೂಟಿ ಪೈ. ನೋಡ್ತಾರದು ನೋಡಿ ಅವ್ರನ್ನ, ಅದನ್ನ. ಅಷ್ಟು ಕಾಲಿಗೆ ಈ ಥರ ಕವರ್ ಹಾಕೋಬೇಕು. ಆಮೇಲೆ ಈ ಮುದ್ದು ಗುಮ್ಮನ ಮೀಟ್ ಮಾಡಬೇಕು. ಅಲ್ಲಿ ಹೋಗ್ಕೊಂಡು ನೋಡು ಅದಕ್ಕೆ ಎಷ್ಟು ಮುದ್ದು ಪಾಪ. ಐ ಐ ಐ ಐ ಅಯ್ಯೋ ಆರದು ಮುದ್ದು ಗುಮ್ಮ. ಹಾಲು ಕುಡಿಸ್ತಾ ಇಲ್ಲ ನೋಡಿ, ಎಷ್ಟು ಮುದ್ದ ಕುಡಿತಾ ಇದೆ. ಅದು ಬ್ಲಾಗ್ ಮಾಡ್ತದೆ, ಅದು ಬ್ಲಾಗ್ ಮಾಡ್ತದೆ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ನಿರಂಜನ್ ಮಾಮ, ನನ್ನ ಮೀಟ್ ಮಾಡಿದ್ದಕ್ಕೆ. ನಾವು ಮರಿ ಫೀಡ್ ಮಾಡಿದ್ವಲ್ವಾ, ಅದೊಂದು ಫೋಟೋ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಸೊ ನಾನು ಲೈಫ್ ಲಾಂಗ್ ಅದನ್ನು ಇಟ್ಕೊಬೋದು. ಇದ್ರೆ ನಾವು ಯಾವುದೋ ದೇಶಕ್ಕೆ ಹೋಗ್ತೀನಿ ಆ ಥರ ಅಲ್ಲಲ್ಲಿ ಒಂದೊಂದು ಫೋಟೋ ಫ್ರೇಮ್ನ ನಾನು ತಗೋತೀನಿ. ಸೊ ಈಗ ನಾನು ಲಯನ್ ಕಬ್ಸ್ ಜೊತೆ ಆಟ ಆಡಿದ್ನಲ್ವ, ಫೀಡ್ ಮಾಡಿದ್ನಲ್ವ, ಆ ಫೋಟೋ ಫ್ರೇಮ್ನ ನಮಗೆ ಕೊಡ್ತಿದ್ದಾರೆ. ಓಕೆ ನೋಡಿ, ಥ್ಯಾಂಕ್ ಯು. ಮಗುಗೆ ಹಾಲು ಕುಡಿಸ್ತಾ ಇರೋದು. ಈ ಥರ ಫೋಟೋ ಫ್ರೇಮ್ ಕೊಡ್ತಾರೆ. ಫ್ರಿಡ್ಜ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ನೋಡಿ, ಕ್ಯೂಟ್ ಆಗಿದೆ ಅಂತ. ಪಂಡೆ ಹೆಂಗಿದೆ? ಗೊತ್ತು ನಾನು ಚೆನ್ನಾಗಿದ್ದೀನಿ ಅಂತ. ತೀರಾ ಅಷ್ಟೊತ್ತಿಗೆ ನಾನು ತೋರಿಸಿದ್ರೆ ತುಂಬ ಕೆಟ್ಟದಾಗ ಕಾಣ್ತೀನಿ. ಆಮೇಲೆ ಆಮೇಲೆ ನನ್ನನ್ನು ಹೀನಾಯ ಮಾನಕ್ಕೆ ತೆಗಿಯಕ್ಕೆ ನೀವು ಒಬ್ಬಳೇ ಸರಿ ಕಣ. ಜನ ಎಲ್ಲ ಕ್ಯಾಕ ಸುರಿಬೇಕು, ನಿನ್ನ ಗಂಡ ನಂಗಿದ್ದಾನೆ ಅಂತ. ಆಯ್ತು, ನನ್ನಿಂದ ಜನ ಹೋಗಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ನೀ ನನಗಿಷ್ಟ ಆದ್ಮೇಲೆ ಇನ್ಯಾರಿಗೆ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ನಿನ್ನ ಇಷ್ಟಪಡೋರು ನೀನ್ ಹೆಂಗಿದ್ರು ಇಷ್ಟಪಡ್ತಾರೆ ಪಾಂಡೆ. ಒಂಚೂರು ದೂರದಿಂದನೂ ಇಷ್ಟಪಟ್ಟಂತ ಇಷ್ಟದಿಂದ ಯಾಕೆ ಇಷ್ಟಪಟ್ಟು ನಿನ್ನ ಮಗ ಲಯನ್ನ ಮೀಟ್ ಮಾಡಿದಾಯ್ತು, ಡಾಲ್ಫಿನ್ ಮೀಟ್ ಮಾಡಿದಾಯ್ತು. ಇವಾಗ ಒಂದ್ ಸ್ವಲ್ಪ ಹಂಗೆ ಇಲ್ಲಿ ಓಲ್ಡ್ ಟೌನ್ ರೋಡ್ ಅಂತಿದೆ, ಸೊವೆನಿಯರ್ಸ್ ಅಂದ್ರೆ ಗಿಫ್ಟ್ಸು ಆ ಥರದ್ದೆಲ್ಲ ನೋಡೋಣ ಸುಮ್ಮನೆ. ಆದ್ರೆ ವಿಂಡೋ ಶಾಪಿಂಗು ಇಲ್ಲ ಅಂತಂದ್ರೆ ಕೊಂಡ್ಕೊಳ್ಳೋ ಶಾಪಿಂಗ್ ಏನೋ ಒಂದು ಮಾಡೋಣ ಅಂತ ಬಂದಿದೀವಿ. ನೋಡೋಣ ಬೇಕಾ? ಮಜ್ ಒಂದು ಕರ್ರಗಿರುತ್ತೆ, ಒಂದು ಬೆಳ್ಳಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಚಿಕ್ಕ ಮಕ್ಳೆಲ್ಲ ನೋಡ್ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಏನೇ ಸಿಗುತ್ತೆ ಓಪನರ್. ಅಯ್ಯಯ್ಯೋ ಪ್ಲೀಸ್ ದಯವಿಟ್ಟು ಚಿಕ್ಕ ಮಕ್ಕಳು ನೋಡಬೇಡಿ. ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ರೋಡ್ಗೆ ಹೋಗಿದ್ವಲ್ಲ ನೆನ್ನೆ, ಬಾಂಗ್ಲಾ ರೋಡು, ತುಂಬಾ ಜನ ಮಕ್ಕಳನ್ನು ಕರ್ಕೊಂಡ್ ಬರ್ತಾರೆ. ಏನೋ ಅವ್ರವ್ರ ವಿವೇಚನೆ ಬಿಟ್ಟಿದ್ದು. 100 ಬಾತ್ ಕೊಟ್ಟಿದ್ದಕ್ಕೆಲ್ಲ ಅಲ್ವಾ? ಹಾ ನೋಡಿ ಎಲ್ಲ 40 ಬಾತ್ ಅಷ್ಟೇ. ಅಂದ್ರೆ 160 ರೂಪೀಸ್. 12 ಚೀಲ 120 ರೂಪೀಸ್. 120 ರೂಪೀಸ್. ಮತ್ತೆ ನೋಡ್ಬೇಡಿ, ಮಕ್ಕಳಿಗೆಲ್ಲ ಪೇರೆಂಟ್ಸ್ ಎಲ್ಲ ಕಣ್ಣು ಮುಚ್ಚಿಸ್ಕೊಳ್ಳಿ. ಫ್ರಿಡ್ಜ್ ಮ್ಯಾಗ್ನೆಟ್. ಒಂದ್ ನಿಮಿಷ ಇದು ಕೊಡ್ತೀನಿ. ಏನ್ ನೋಡ್ತಿದ್ಯಾ ಪಾಂಡೆ? ಇಲ್ಲಿ ಹಾ ಈ ಸಾಲ್ಟ್ ಮತ್ತೆ ಪೆಪ್ಪರ್ ಹಾಕಕ್ಕೆ ಏನೇನ್ ಡಿಸೈನ್ ಇದೆ ಗೊತ್ತಾ?
ತೋರ್ಸು. ಡ್ಯಾಶ್ ಅಂಡ್ ನಾಯಿ ಓ ಇಲ್ಲಿದೆ ನೋಡಿ ಹೋಲು ಇಲ್ಲಿ. ಓ ಇಲ್ಲಿ ಹೋ 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 ಹೋ. ಅಲ್ಲಿಂದ ಸಾಲ್ಟ್ ಪೆಪ್ಪರ್ ಹಾಕೊಳ್ಳೋದು. ಹಾ ಕಲೆಕ್ಷನ್ ನೋಡಿದ್ರೆ ಕಳೆದೈತೆ. ಹುಷಾರಪ್ಪ ಹುಷಾರು. ಇಲ್ಲಿ ಹಿಪ್ಪೋಪೊಟಮಸ್ ನೀರಾನೆ, ಹೌದೌದು. ಅದ್ರದ್ದು ಸಾಲ್ಟ್ ಅಂಡ್ ಪೆಪ್ಪರ್. ಆಮೇಲೆ ಬೆಕ್ಕು, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಹೌದು. ಆಮೇಲೆ ಇಲ್ಲಿ ನೋಡಿ ವೈನ್ ಇಡಕ್ಕೆ ಓಹೋ ಹೋ ಬಾಟಲ್ ಹೋಲ್ಡರ್. ಸಾಕಾಗಿದೆ ಎಲ್ಲ, ಕ್ರೇಜಿ ಆಗಿದೆ ನೋಡಿ. ಕ್ರೇಜಿ. ಹೌದು ಹೌದು. ಆನೆ ಹಾಲು ಕುಡಿತಾ ಇದ್ದಂಗೆ, ಆದ್ರೆ ಇದು ಒಡ್ಕ ಬಾಟಲ್. ಯಾವ ದೇಶಕ್ಕೆ ಹೋದ್ರು, ಯಾವ ಮೂಲೆಗೆ ಹೋದ್ರು, ನಮ್ಮ ಗಣು ಮಾಮೂನ ಮಾತ್ರ ಎಲ್ಲ ಕಡೆ ನೋಡಿ ತುಂಬ ಖುಷಿ ಆಗುತ್ತೆ. ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾವು ಹಿಂದೂಗಳಾಗಿ ಹುಟ್ಟಿ ನಮ್ಮ ಸಂಸ್ಕಾರ, ನಮ್ಮ ಸಂಪ್ರದಾಯಗಳು ಇದೆಲ್ಲ ಒಂಥರ ಖುಷಿ ಆಗುತ್ತೆ. ಬೇರೆ ದೇಶದಲ್ಲಿ ನಮ್ಮ ದೇವ್ರನ್ನ ನೋಡಿದಾಗ ಒಂಥರ ನೆಮ್ಮದಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡು, ನಮ್ಮ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದು ಮಾಡು. ಇಲ್ಲಿ ನನ್ನ ಗಂಡ ಏನೋ ಮಾಡಿಸ್ತಾ ಇದ್ದಾನೆ. ಮಿಸ್ಟರ್ ಯಜಮಾನ್, ಏನ್ ಮಾಡ್ತಿದ್ದೀರಾ ಯಜಮಾನ್? ಪಾಸ್ಪೋರ್ಟ್ ಇಡಕ್ಕೆ ಮಜ್ವಾಗಿರೋದು ಪಾಸ್ಪೋರ್ಟ್ ಹೋಲ್ಡರ್ ಹಾ ವಿತ್ ಸಮ್ ಕ್ಯೂಟ್ 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 ಲೋಗೋಸ್ ಅದನ್ನ ಮಾಡಿಸ್ತಾ ಇದ್ದೀನಿ. ಹೌದಾ? ನಿಜವಾಗ್ಲೂ ನೋಡೋದಕ್ಕೆ ಸಕ್ಕತ್ತಾಗಿದೆ. ಯು ವಿಲ್ ಲವ್ ಇಟ್. ಹೇಯ್ ನನಗೂ ಕೊಡು. 1 2 3 ಏ ಬರೇ ವಾ. ನಾನು ಆಕ್ಚುಲಿ ತುಂಬಾ ದಿನದಿಂದ ಮಾಡಿಸ್ಕೋಬೇಕು ಅಂತ ಅನಿಸ್ತಿತ್ತು. ಹೇ ಡಾಗ್, ಇದು ನಾನು, ಇದು ನನ್ನ ಹೆಸರು, ಹೌದು. ಇದು ಕ್ಯಾಮರಾ, ಇದು ಗೂಬೆ. ಅಂದ್ರೆ ನೀ ಏನೇನ್ ಮಾಡ್ತೀಯ ಅದೆಲ್ಲ ಇದೆ ಚಿನ್ನ. ನೋಡಿ ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್, ಹೌದು. ಆಮೇಲೆ ಇದು ನಿನ್ನ ಜಾಸ್ತಿ ಯೂಟ್ಯೂಬ್ ಅದು ಇದೆಲ್ಲ ಮಾಡ್ಬೇಕಾದ್ರೆ ನಿದ್ದೆ ಮಾಡಿರಲ್ಲ, ಸೊ ಗೂಬೆ. ಅಂಡ್ ಇದು ಇನ್ನೊಂದು ಲಕ್ಷ್ಮಿ, ಆಯ್ತಾ? ಇನ್ನೊಂದು ಹುಡುಗಿ ನೀನು. ಅಂಡ್ ಯುವರ್ ಅ ಡಾನ್ಸರ್ ಅಂಡ್ ಯುವರ್ ಅ ಪೆಟ್ ಲವರ್, ಫಾರ್ ದಟ್ ಇಟ್ಸ್ ಅ ಡಾಗ್. ಎಸ್. ಅಂಡ್ ಕ್ಯಾಮ್ರಾ ಯಾಕೆಂದ್ರೆ ಯೂಟ್ಯೂಬ್, ಸಿನಿಮಾ, ವ್ಲಾಗ್, ಟಿವಿ ಅವೆಲ್ಲ ಸೇರೋದು. ಮತ್ತೆ ನಿನ್ನ ಹೆಸರು ಸಕ್ಕದಾಗಿದೆ. ಅಂಡ್ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಅಂತಂದ್ರೆ ಈ ಪರ್ಪಲ್ ಕಲರ್. You want to see mine? ಎಸ್. ಜಿಗ ಜಿಕ್ಕ ಜಿಕ್ಕ ಇಷ್ಟು. ಓ ಇದು ಗ್ಲೋಬು, ಇದು ಫ್ಲೈಟ್. ನೀನು ಸಿಂಗರ್, ಇದು ಆರ್ಟಿಸ್ಟ್ ಆಗಿರೋದ್ರಿಂದ ಇದು ಗಿಟಾರು, ಮ್ಯೂಸಿಕ್ ಬೇಸಿಕಲಿ ಅದು ಇದು ಎರಡು ಇದು. ಆಮೇಲೆ ಸೇಮ್ ಕ್ಯಾಮ್ರಾ. ನೀನು ಪೆಟ್ ಲವರ್, ಆನೆ ಲವರ್. ನನ್ಗೆ ಆನೆ, ನೀನು ಯಾವಾಗ ಹೇಳಿದ್ರೆ ನಾನು ಹಾಕ್ಸ್ತಾ ಇದ್ದೆ. ನನ್ಗೂ ಆನೆ ಬೇಕು ಅಂದೆ. ಆಯ್ತು, ಒಂದು ಚಿಕ್ಕನೆ ಹಾಕ್ಸೋಣ. ಆಮೇಲೆ ಇದು ಓ ಇಲ್ಲಿ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ಬೇಕು ಅಂತ ಆಸೆ, ಅದು ಮ್ಯಾನಿಫೆಸ್ಟ್ ಆಗ್ಲಿ ಅಂತ ಹಂಗೆ ಹಾಕಿ. ಏ ಸೂಪರ್, ಸಕ್ಕದಾಗಿದೆ. ಆಮೇಲೆ ಇದು ನೀರು, ನೀರು ಯಾಶು ನೀರು. ಸಕ್ಕದಾಗಿದೆ. ಚಿಯರ್ಸ್. ಚೆನ್ನಾಗಿದೆ ಕಂದ, ಸಕ್ಕದಾಗಿದೆ. ಪಾಸ್ಪೋರ್ಟ್ ಹೋಲ್ಡರ್ ನೈಸ್. ಇನ್ಮೇಲಿಂದ ನಮ್ಮ ಪಾಸ್ಪೋರ್ಟಿಗೆ ಬಟ್ಟೆ ಬಂತು ಅಷ್ಟೇ. ಥ್ಯಾಂಕ್ ಯು ಯಜಮಾನ್ರೇ. ಯಾ ಕ್ಯೂಟ್ ಆಗಿದೆ. ಶಾಪಿಂಗ್ ಕೋಟ ಶುರು ಆಗಿದೆ. ಹೇ ನೋಡಿ, ನಾನು ಏನ್ ತಗೋತಾ ಇದೀನಿ ಅಪ್ಪ ಅಂತಂದ್ರೆ ಕನ್ನಡಕಗಳು ತಗೋತಾ ಇದೀನಿ. ಗಂಡನಿಗೆ ಆಕ್ಚುಲಿ ಕ್ರೇಜ್ ಇತ್ತು ಕನ್ನಡಕ. ಅದು ನನಗೂ ಒಂದ್ ಸ್ವಲ್ಪ ಬಂದಿದೆ. ತೋರ್ಸಿ ಇವರೇ ನೋಡಿ, ಇಷ್ಟು ಕನ್ನಡಕಗಳು ನಾನು ಹಾರಿಸ್ಕೊಂಡಿದ್ದೀನಿ. ಈ ಡಿಸೈನ್ಸ್ ಇಲ್ಲ ಅಲ್ಲಿ. ಇದ್ರೂ ಓವರ್ ಎಕ್ಸ್ಪೆನ್ಸಿವ್. 12,000, 13,000, 18,000 ಹಂಗೆಲ್ಲ ಇರುತ್ತೆ. ಇಲ್ಲಿ 200 ಬಾತ್ ಅಂದ್ರೆ ಎಷ್ಟು? 600 ರೂಪಾಯಿ. 600 ರೂಪಾಯಿಗೆ ಸ್ಟೀಲ್ ಅವೇ ಪ್ರೈಸ್, ಅದು ವಿತ್ UV ಪ್ರೊಟೆಕ್ಟೆಡ್. ಐ ಫೌಂಡ್ ಇಟ್ ರಿಯಲಿ ನೈಸ್. ಸೊ ವಿ ಆರ್ ಗೋಯಿಂಗ್ ಫಾರ್ ಇಟ್. ನೋಡೋಣ. ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದು ನಾನು. ಏನಾದ್ರು ಭಯಂಕರ ಶಾಪಿಂಗ್ ಮಾಡ್ತಾ ಬಿಡಲ್ಲ ಗುರು. ಬಟ್ ಆ್ಯಕ್ಚುಲಿ ಚೆನ್ನಾಗಿರೋದಿದೆ. ಇಲ್ಲೆಲ್ಲ ಮಜ್ಜವಾಗಿ ಕಾಣ್ತಾ ಇದೆ. ನೋಡ್ರಪ್ಪ ಹೆಂಗೆ ಕಾಣ್ತಾವಳೆ, ಚೆನ್ನಾಗಿ ಕಾಣ್ತಾಳ. ಅಂದರೆ ಫುಕೆಟಲ್ಲಿ ಆನೆಗಳು ಫೇಮಸ್ಸು. ಸೊ ಹಾಗಾಗಿ ಆನೆ ಇರುವಂಥ ಡ್ರೆಸ್ಸು ನಾನು ನಿನ್ನೆಯಿಂದ ನೋಡ್ತಾ ಇದ್ದೆ. ಚೀನಾ, ನೀನು ಆನೆ ಹತ್ರ ನಡಿಬಾರ್ದು ಚೀನಾ, ನೀನು ನಾರ್ಮಲ್ ಆಗಿ ನಡಿಬೇಕು. ಆನೆ ಡ್ರೆಸ್ 1 2 3 ಸ್ಟಾರ್. ನನಗೆ ಬ್ಯಾಕ್ ತಿರುಗು, ಹೋಗು. ಚೆನ್ನಾಗಿದೆ, ತಗೋ. ಜಾಸ್ತಿ ಮಾತುಕತೆ ಏನಿಲ್ಲ, ತಗೊಂತಾರ ಹೋಯ್ತಾ ಇರ್ಬೇಕಷ್ಟೇ. ರೆಡಿ? ಎಸ್ ಎಸ್. ಒನ್ ಮೋರ್ ಶಾಪಿಂಗ್ ಡನ್. ಒಂದ್ ತಗೊಂಡು 2 ತಗೊಂತ ಹೇಳಲ್ಲಪ್ಪ ಇವಳು. ಏನೇ ಯಾರಿಗೆ? ನೀತಾನೆಗೆ. ಓ, ನಿನ್ ಬೆಸ್ಟ್ ಫ್ರೆಂಡ್ ನೀತಾ. ಯಾ ನೀತಾ ಓ ಮೈ ಗಾಡ್.
ನೋಡಿ ಗೈಸ್, ಇದೇ ಸಮಸ್ಯೆ. ಒಂದು ತಗೊಂಡ್ರೆ ನನ್ನ ಫ್ರೆಂಡ್ಗೂ ಬೇಕು, ಎಲ್ಲರಿಗೂ ಬೇಕು. ಪಾಪ ಅವ್ರು ಕೇಳಲ್ವಾ, ಅಲ್ಲಿಂದ ಏನು ಇಲ್ವಾ ಅಂತ ಕೇಳಲ್ವಾ ಅಂತ ತಗೊತಾ ಹೇಳೆ. ಬಟ್ ಇಟ್ಸ್ ಓಕೆ. ನೀತಾ ಪೋತಾ ಇಸ್ ಲೈಕ್ ಮೋರ್ ದೆನ್ ಅ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಬರೀ ಫ್ಯಾಮಿಲಿ ಅಂದರೆ ತಪ್ಪಾಗುತ್ತೆ, ಯಾಕಂದ್ರೆ ನೆಂಟ್ರಿಷ್ಟು ಬೇಗ ಸಿಗಲ್ಲ, ಸಮಯಕ್ಕೆ ಬರಲ್ಲ. ಇದು ಮೋರ್ ದೆನ್ ಅ ಫ್ಯಾಮಿಲಿ, ರಕ್ತಕ್ಕಿಂತ ಜಾಸ್ತಿ. ನೀತಾ ಪೋತಾ, ವಿ ಲವ್ ಯು ಬ್ರದರ್ ಅಂಡ್ ಸಿಸ್ಟರ್. ಸೊ ನೀತಂಗೋಸ್ಕರ ಇವಳು ಇನ್ನೊಂದಿತ್ತು ಅಂತ ಹೇಳೆ. ಅದೇ ಸೇಮ್ ತಗೊಂಡು ಹೋಗೇ ಬಿಟ್ರು ಪ್ಯಾಕ್. ಹೌದಾ, ಪೋತಂಗೋಸ್ಕರ ನಾನು ಇನ್ನೊಂದು ಸೂಪರ್ ಸ್ಟಫ್ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ, ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊತಾ ಇನ್ನೋ ಪೋತ. ಥೈಲ್ಯಾಂಡ್ ಮುಂಬು 50-60 ಬಾತ್. 50 ಯಾವ್ದಿಲ್ಲ, 1000 ಬಾತ್. ಏನು ಓಪನರಾ? ನೀನ್ ತೊಗೊಂತ ಇದೀಯಾ? ಬ್ಯಾಡ ಕಣೆ, ಯಾಕೆ? ಹೆಂಗ್ ಗೊತ್ತಾ, ನಾನ್ ಕೊಟ್ರೆ ಒಂಥರ ಚೆನ್ನಾಗಿ, ನೀನ್ ಕೊಟ್ರೆ ಚೆನ್ನಾಗಿರಲ್ಲ. ಆಯ್ತು, ಆಕ್ಚುಲಿ ಹುಡುಗಿರು ನೀನೇ ಕೊಟ್ಕೊತೀರಲ್ಲ, ಹಂಗಲ್ಲ ಸರಿ ಇಲ್ಲ. ನೀವು ಹುಡುಗಿರು ನಾವ್ ಅನ್ಕೋತೀವಿ ಗಂಡಸರು ಅಂತ, ಹೆಂಗಸರು ಸೇರಿದ್ರೆ ಅವ್ರು ಮಾತಾಡೋದ್ ಕೇಳಿದ್ರೆ ಕಿವಿಗಳು ಕಿತ್ತೋಗ್ಬಿಡುತ್ತೆ. ನೀವು ಮಾತಾಡ್ತೀರಾ, ನಾವು ಮಾತಾಡ್ತೀವಿ, ಅಂಡ್ ದಿಸ್ ಇಸ್ ಕ್ವೈಟ್ ಕಾಮನ್. ಏನ್ ಗೊತ್ತಾ ವಿಷಯ, ಇಡೀ ಥೈಲ್ಯಾಂಡ್ ಅಲ್ಲಿ ಈ ಇನ್ಹೇಲರ್ ತರ ಅದೊಂಥರ ಸಿಕ್ಕಾವಡೆ ವೈರಲ್ ಆಗಿದೆ. ಅದು ನಂಗೆ ಮೂಗಿಗೆ ಇಟ್ಕೊಂಡ್ರೆ ಗಮ್ಮನತೆ, ಒಂಥರ ವಿಚಿತ್ರವಾಗಿ ಸ್ಮೆಲ್ ಬರುತ್ತೆ. ಇನ್ನು ಎಂಥ ಮೂಗು ಕಟ್ಕೊಂಡಿದ್ರು ಅದು ಸಖತ್ ಬೇಗ ವಾಸಿ ಆಗುತ್ತೆ ಅಂತ. ಸೊ ಅದೇ ಇದು ಟೈಗರ್ ಬಾಂಬ್. ಅಂಡ್ ಮೋರ್ ಓವರ್ ಸಿಕ್ಕಾಪಟ್ಟೆ ಅಡಿಕ್ಷನ್ ಅಂತ ಇದು. ಅದೇನೋ ಅಡಿಕ್ಷನ್ ಅಂತಪ್ಪ, ನಾನು ಅದೆಲ್ಲ ವೈರಲ್ ಅಲ್ಲಿ ಕೇಳಿದ್ದೀನಿ. ಒಂದ್ಸರಿ ಮೂಸ್ ನೋಡಿದ್ರೆ ಮೂಸ್ ನೋಡ್ತಾನೇ ಇರ್ಬೇಕು, ಆಮೇಲೆ ಮೂಸ್ತಾನೇ ಇರಿ ಅಂತ. ಇಲ್ಲಿ ನೋಡಿ ಏನಪ್ಪಾ ಅಂದ್ರೆ ಇದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಮೂಸ್ ನೋಡ್ತಾ ಅಭ್ಯಾಸ ಆಗಿ ದೊಡ್ಡದು, ಇಷ್ಟು ದೊಡ್ಡದು, ಆಮೇಲೆ ಇಲ್ಲೊಂದು ಇನ್ನೂ ದೊಡ್ಡದಿದೆ ಇಷ್ಟು. ಓಕೆ, ಒನ್ ಮೋರ್ ಶಾಪಿಂಗ್. ಫೈನಲಿ ಸರ್ರಿಗೆ ಬಿಲ್ ಆಗಿದೆ, 2000 ರೂಪಾಯಿ ಆಗಿದೆ. 2000 ಬಾತ್ ಅಂದ್ರೆ 6000 ರೂಪಾಯಿ ಆಗಿದೆ. 2000 ಚೇಂಜು. ಸೊ 6000 ರೂಪಾಯಿ ಓಕೆ ಅಲ್ಲ ಚೆನ್ನಾಗಿ, ಏನು ಅಂತ ಏನಿಲ್ಲ. ಯಾಕಂದರೆ ನಾವು ಎಷ್ಟು ತೊಗೊಂಡಿದ್ದೀವಿ ಅಂದರೆ, ಆ್ಯಕ್ಚುಲಿ ನಾವು ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ನನ್ನ ಯೂಟ್ಯೂಬ್ ವ್ಲಾಗಲ್ಲಿ ಹಾಕ್ತೀನಿ. ಅಂದರೆ ಇಡೀ ಥೈಲ್ಯಾಂಡ್ ಟ್ರಿಪ್ಪಲ್ಲಿ, ಫುಕೆಟ್ ಟ್ರಿಪ್ಪಲ್ಲಿ ಏನೇನೆಲ್ಲ ನಾವು ಬೈ ಮಾಡಿದ್ವಿ ಅಂತ ರೂಮ್ಗೆ ಹೋಗಿ ಮಂಚದ ಮೇಲೆ ಹಿಂಗೆ ಹೊರಳಾಕೊಂಡು ಪೂರ್ತಿ ತೋರಿಸ್ತೀವಿ. ಅದು ನನ್ನ ವ್ಲಾಗಲ್ಲಿರುತ್ತೆ, ದಯವಿಟ್ಟು ನೋಡೋಕೆ ಮರಿಬೇಡಿ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಕಾಪೋಂಕ. ಆ್ಯಕ್ಚುಲಿ ಇಲ್ಲಿ ಸೋಪ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಗಮನತೆ. ನಿಜವಾಗಿ ಏನ್ ವೆರೈಟಿ ಇದೆ ನೋಡಿ. ಓ ಮೈ ಗಾಡ್, ಇದಂತೂ ಲಿಟ್ರಲಿ ಮ್ಯಾಂಗೋನೇ ಬಾಯಲ್ಲಿ ಹಾಕೊಂಡಂಗಿದೆ ಸ್ಮೆಲ್ಲು. ಬನಾನಾ ಅಷ್ಟೇ ಇದೆ, ಎಕ್ಸಾಕ್ಟ್ಲಿ ಹಂಗೆ ಇದೆ. ಚೆನ್ನಾಗಿ ನೋಡು, ಮೂಸು ಸೇಮ್ ಅಲ್ಲ. ಓ ಮೈ ಗಾಡ್, ಅಂದ್ರೆ ಆಮೇಲೆ ಡಿಫ್ರೆಂಟ್ ಹಿಂಗೆ ತಿನ್ಬೋಣ ಅನಿಸ್ತಾ ಇದೆ ಇದನ್ನ. ಬಟ್ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ. ಏನೇ ಇದು ಕರ್ಬೂಜ, ಇದು ರೀ ನನ್ನ ಫೇವ್ರೆಟ್. ತೆಂಗಿನಕಾಯಿ ಇದ್ದಂಗಿದೆ, ಒಳಗಡೆ ಒಂದು ಸ್ಕ್ರಬ್ಬರು ಕೊಟ್ಟಿದ್ದಾರೆ. ಓ ಮೈ ಗುಡ್ನೆಸ್, ಆಹಾ, ಹೆವೆನ್ ಆಗಿದೆ. ಇದು ದ್ರಾಕ್ಷಿ, ಇದೊಂಥರ ಹೂವು. ಈ ಹೂವು ನೋಡೋಣ. ವಾವ್, ಕ್ರೇಜಿ ಚಿನ್ನ. ವಾವ್, ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಇನ್ನೊಂದೇನೋ ತಗೊಬೇಕು ನೋಡಿಪ್ಪ. ಕ್ಲೋಸ್ ಫ್ರೆಂಡ್ಸಿಗೆ ಅಂತ ತಗೊಂತ ಇರೋದು ಥೈಲ್ಯಾಂಡ್ ಬೂಮ್ ಬೂಮ್ ಇದನ್ನ ತಗೊಂತ ಇದೀವಿ. ಸೊ ಸೋಪ್ ತಗೋಣ ಚಿನ್ನ. ಓಕೆ, ಒನ್ ಮೋರ್ ಶಾಪಿಂಗ್. ಇವಾಗ ಶಾಪಿಂಗ್ ಮಾಡೋದಿಷ್ಟು, ಕೀ ಚೈನು, ಸರ, ಕೈಗೆ ಹಾಕೊಳ್ಳೋದು, ಹಾಗೆ ಪುಟ್ಟ ಫ್ಯಾನ್ಸ್. ಇದು ಅಂಗಡಿ ಇನ್ನೊಂದು ಶಾಪಿಂಗ್. ಫಾಸ್ಟ್ 3 days ಇಂದ ನಾನು ಏನು ಶಾಪಿಂಗೇ ಮಾಡಿರಲಿಲ್ಲ. ಬಟ್ ಈಗ ಓಲ್ಡ್ ಟೌನ್ ರೋಡ್ಗೆ ಬಂದಾಗ ಏನು ಸಕ್ಕತ್ತಾಗಿರೋ ಇದು ಕ್ಯೂಟ್ ಸ್ಟಫ್ಸು ಸಿಗ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ. ಅಯ್ಯೋ ಏನು ಮುದ್ದಾಗಿದೆ ಬ್ಯಾಗುಗಳು, ಏನು ಚೆನ್ನಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಕ್ಯೂಟಾಗಿದೆ ಇದು. ಎಸ್ಪೆಷಲಿ ನಾನು ಡಾಗ್ ಪ್ರಿಯ, ಅನಿಮಲ್ ಲವರ್ ನಾನು. ನೋಡ್ರಿ ಏನು ಕ್ಯೂಟಾಗಿದೆ. ಶಾಪಿಂಗ್ ಮಾಡ್ತಾ ಹಾಗೆ ಹೊಟ್ಟೆ ಹಸುವಾಗ್ತಾ ಇತ್ತು, ದಾಹ ಆಗ್ತಾ ಇತ್ತು. ವೈ ನಾಟ್, ನನಗೆ ತುಂಬಾ ಅಂದ್ರೆ ಎಲ್ಲ ವಿಡಿಯೋಸ್ ಅಲ್ಲಿ ನೋಡ್ರೋ ಹಾಗೇನೆ ಪದೇ ಹೇಳ್ತಾರೋ ಹಾಗೇನೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ನ ತಿನ್ಬೇಕು ಅಂತ ತುಂಬಾ ಆಸೆ. ಮ್ಯಾಂಗೋ ಸ್ಟಿಕ್ಕಿ ರೈಸ್ ಸಿಕ್ಬಿಡ್ತಾ? ಸೊ ಮ್ಯಾಂಗೋ ಸ್ಟಿಕ್ಕಿ ರೈಸ್
ವಿತ್ ಫ್ರೂಟ್ ಸ್ಮೂತ್. ಒಂದ್ ಹೇಳಿ ನೋಡೋಣ, ಚೆನ್ನಾಗಿದೆ ಇನ್ನೊಂದು ಹೇಳಿ. ಓಕೆ, ಸೊ ಇಲ್ಲಿ ನೋಡಿ ರೆಡಿ ಆಗ್ತಾ ಇದೆ ಮ್ಯಾಂಗೋ ಸ್ಟಿಕ್ಕಿ ರೈಸ್. ಇದು ಹಾಲು ನೋಡ್ರಿ ಏನ್ ಸಕ್ಕದಾಗಿದೆ ಅಂತ. ಎಲ್ಲರೂ ಫುಕೆಟ್ ಥೈಲ್ಯಾಂಡಿಗೆ ಬಂದವ್ರಂತೂ ಡೋಂಟ್ ಮಿಸ್ ಟು ಈಟ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ ಹೇಳ್ತಾ ಇದ್ರು. ಫೈನಲಿ ಈಗ ನಾನು ಟೇಸ್ಟ್ ಮಾಡುವಂತ ಸಮಯ. ಐ ಆಮ್ ಸೋ ಎಕ್ಸೈಟೆಡ್. ಅಲ್ಲಲ್ಲೇ ತಗೋ ಬರೇವ ಚಂದ್ರು. ಮ್ಯಾಂಗೋ ಸ್ಟಿಕ್ಕಿ ರೈಸು ಪ್ಲಸ್ ಮ್ಯಾಂಗೋ ಸ್ಲೈಸು ಮೇಲಿದೆ. ನೋಡೋಣ, ಟ್ರೈ ಮಾಡೋಣ. ಅಲ್ಲಿ ಕುತ್ಕೊಂಡು ತಿನ್ನೋಣ, ಟೇಸ್ಟ್ ಹೆಂಗಿದೆ ಅಂತ ಹೇಳೋಣ. ಬನ್ನಿ ಹೋಗೋಣ, ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ನೋಣ. ಅದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಇಲ್ಲಿಗೆ ಬಂದಾಗ ಟ್ರೈ ಮಾಡ್ಬೋದು. ಟ್ರೈ ಮಾಡೋಣ. ಓ ಮೈ ಗಾಡ್, ಹೆವೆನ್ಲಿ ಕಣೆ ಇದು. ಸ್ಮೂದಿ ಅಂತೂ ಹೆವೆನ್ಲಿ ಆಗಿದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ರೈಸ್ ಟ್ರೈ ಮಾಡೋಣ. ಇರೋ ಹೆಂಗ್ ಚಿನ್ನ ಇದು? ಇದ್ರಲ್ಲೇ ರೈಸು, ಇದ್ರಲ್ಲೇ ಇದು. ಇದೇ ರೈಸಾ? ಹೌದು. ಅದ್ರ ಜೊತೆ ಹೆಂಗ್ ತಿನ್ಬೇಕಾ? ಹೌದು. ಮಸ್ಟ್ ಟ್ರೈ. ಇದೊಂಥರ ಅಡಿಕ್ಷನ್ ಆಗ್ಬಿಡುತ್ತೆ ತಿಂದ್ರೆ. ಹೌದಾ? ಬೇಕೇ ಬೇಕು ಅನ್ಸುತ್ತೆ. ಅದಕ್ಕೆ ನಂಗೆ ಲಾಸ್ಟ್ ಡೇ ಕೊಡಿಸ್ತಾ ಇದೀಯಾ? ಅಡಿಕ್ಷನ್ ಆಗುತ್ತೆ, ನಿಜವಾಗ್ಲೂ ಅಡಿಕ್ಷನ್ ಆಗುತ್ತೆ. ಅಮೇಜಿಂಗ್ ಆಗಿದೆ. ಲೆಟ್ ಮಿ ಟ್ರೈ. ಓ ಯಸ್. ಮ್ಯಾಂಗೋ ಸ್ಮೂದಿ ಸಕ್ಕದಾಗಿದೆ. ಅದ್ರ ಜೊತೆಗೆ ಹಾಕಿ ಬಿಟ್ಲು ಮ್ಯಾಂಗೋ ಸ್ಟಿಕ್ಕಿ ರೈಸ್. ಚೆನ್ನಾಗಿದೆ, ಸಕ್ಕದಾಗಿದೆ. ಬರೀ ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಸಕ್ಕದಾಗಿದೆ. ಟು ಬಿ ಹಾನೆಸ್ಟ್, ಮಸ್ಟ್ ಟ್ರೈ ಇನ್ ಥೈಲ್ಯಾಂಡ್. ಎಸ್. ಹಬ್ಬ, ಫೈನಲಿ ಡೇ ಅಂತೂ ಸಕ್ಕದಾಗಿತ್ತು. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ವಿ. ಫೈನಲಿ ಶಾಪಿಂಗ್. ಒಬ್ಬ ನಾನು ಖಾತೆ ಓಪನ್ನೇ ಮಾಡಿಲ್ಲ ಅನ್ಕೊಂಡೆ, ಸಕ್ಕದಾಗಿ ಖಾತೆ ಓಪನ್ ಮಾಡಿದ್ದೀನಿ. ಏನೇನೇನೇನೋ ತಗೊಂಡ್ಬಿಟ್ಟಿದ್ದೀನಿ. ತುಂಬಾನೇ ಖುಷಿ ಆಯ್ತು. ಮೈ ಡೇ ವಾಸ್ ಆಸಮ್. ತುಂಬಾನೇ ಇಷ್ಟ ಆಯ್ತು. ಸೊ ಫೈನಲಿ ನಾನು ಈ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ಫುಕೆಟ್ಗೆ ಬಂದು ಫುಲ್ಲು ಶಾಪಿಂಗ್ ಮಾಡಿ, ಮಜಾ ಮಾಡಿ, ಎಲ್ಲ ಮಾಡಿ, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್.